ಇನ್ ಕೊನೆಯದಾಗಿ ಇನ್ನೊಂದು ಅಂದ್ರೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರೋದು ದರ್ಶನ್ ಅವರು ಹೊರಗಡೆ ಬಂದ್ಮೇಲೆ ನಿಮ್ಮನ್ನ ಬಿಡಲ್ಲ ಅನ್ನೋ ತರ ಕಾಮೆಂಟ್ಸ್ ಮಾಡ್ತಿರೋದು. ಸರ್ ಅವ್ರು ಬಂದ್ರೆ ಪ್ರೀತಿಯಿಂದ ಹೇಳ್ತೀನಿ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ನನಗೆ. ಯಾಕೆಂದ್ರೆ ಸರ್ ನೀವು ನಂಗೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಗೊತ್ತಾ ಸರ್, ನೀವು ಬಂದ್ರೆ ಯಾಕೆ ಖುಷಿ ಆಗುತ್ತೆ ಅಂದ್ರೆ ಸರ್, ಕಾನೂನಿಂದ ಅವರು ನಿರಪರಾಧಿ ಘೋಷಿಸಿ ಬಿಡುಗಡೆ ಆದ್ರೆ ನನ್ನ ಚಿತ್ರರಂಗಕ್ಕಿದ್ದ ಕಳಂಕನ ತೊಳೆದಿದ್ದಾರೆ, ಅದು ಖುಷಿ ಆಗುತ್ತೆ. ಯಾರೋ ಪ್ರಥಮ್ಗೆ ಏನೋ ಮಾಡ್ತಾ ಅದೆಲ್ಲ ಬಿಡಿ ಸರ್. ಸರ್ ನಾಳೆನೇ ರಿಲೀಸ್ ಆಗಿ ಬನ್ನಿ ಸರ್, ನೀವು ನಿಷ್ಕಳಂಕರಿತರು ಅಂತ ಬಂದ್ರೆ ದೇವರಾಣೆ ಖುಷಿ ಪಡ್ತೀನಿ. ಸರ್ ಆಮೇಲೆ ಒಂದು ಸಾಧ್ಯವಾದ್ರೆ ಹೇಳಿ ಸರ್, ಏನ್ ಗೊತ್ತಾ ಅಲ್ಲಿ ಕೂತ್ಕೊಂಡು ಒಂದೇನು ಅಂದ್ರೆ ಸರ್, ವೀರಪ್ಪ ನಾಯಕ ಸಿನಿಮಾ ನೋಡಿದಿರಾ? ವಿಷ್ಣುವರ್ಧನ್ ಜೈಲಿರ್ತಾರೆ. ಏನಕ್ಕೆ ಇರ್ತಾರೆ ಸರ್ ಅವರು? ಏನಕ್ಕೆ ಇರ್ತಾರೆ ಹೇಳಿ? ಸ್ವಾತಂತ್ರ್ಯಕ್ಕೋಸ್ಕರ, ಇದಕ್ಕೋಸ್ಕರ ದೇಶದ್ರೋಹದ ಕೆಲಸದಲ್ಲಿ ಏನಾಗಿರುತ್ತೆ, ಮಗನಿಗೆ ಹೊಡೆದು ಎಂಟಿಗೆ ಇನ್ನು ಬಾಮೈದನ್ಗೆ ಚಿಕ್ಕಪ್ಪನ್ಗೆ ಹೊಡೆದು ಸ್ವಾತಂತ್ರ್ಯಕ್ಕೋಸ್ಕರ ಇರ್ತಾರೆ. ನಾನು ನಿಮ್ಗೆ ಏನ್ ಕೇಳ್ಕೊಳ್ತೀನಿ ಅಂದ್ರೆ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಸರ್, ದೇವರಾಣೆಗೂ ನೀವೇನಾರು ರಿಲೀಸ್ ಆಗಿ ಬಂದ್ರಿ ಅಂದ್ರೆ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ ಸರ್, ಮನಸ್ಪೂರ್ವಕವಾಗಿ ನಾನು ಆತ್ಮಸಾಕ್ಷಿಯಿಂದ ಹೇಳ್ತೀನಿ, ನಿಜವಾಗ್ಲೂ ಬಂದ್ರೆ ಖುಷಿ ಆಗುತ್ತೆ ಸರ್. ಯಾಕೆ ಅಂತ ಹೇಳ್ತೀನಿ, ನೀವು ನಿಷ್ಕಳಂಕಿತರಾಗಿ ಬಂದಿದ್ದೀರಾ, ನಂಗೆ ಅಷ್ಟು ಸಾಕು ಸರ್, ಬೇರೆ ಇನ್ನೇನು ಬೇಡ. ಅಂಡ್ ಇನ್ನೊಂದು ಏನ್ ಗೊತ್ತಾ ಸರ್, ಒಬ್ಬ ವ್ಯಕ್ತಿ ಅಲ್ಲೆಲ್ಲೋ ಜೈಲಲ್ಲಿ ಇದ್ದಾಗ ನಾವು ಹಂಗಿಸಿ ಮನೋರಂಜನೆ ತಗೊಳ್ಳೋದು ಅಥವಾ ಇನ್ನೇನೋ ಮಾಡೋದು ತಪ್ಪು. ಆದ್ರೆ ಅಟ್ ದ ಸೇಮ್ ಟೈಮ್ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ನೀವು ಫ್ರಸ್ಟ್ರೇಷನ್ ಬೇರೆಯವ್ರಿಗೂ ಆನ್ ಮಾಡೋದು ತಪ್ಪು ಕಣ್ರಯ್ಯ. ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಬದುಕು ಕಟ್ಕೊಳ್ರು. ದೇವರಾಣೆ ಒಂದ್ ನಿಮಿಷ ಕಣ್ರಯ್ಯ, ಬಂದ್ರೆ ಏನ್ ಮಾಡ್ತಾರೆ? ಒಂದ್ ನಿಮಿಷ ದರ್ಶನ್ ಸರ್ ಬಂದ್ರೆ ಏನ್ ಮಾಡ್ತಾರೆ ಸರ್? ಸಿಕ್ಕಿದ್ರೆ ಅಟ್ಲೀಸ್ಟ್ ಎದುರು ಸಿಕ್ಕಿದ್ರೆ ಯಾಕೆ ಪ್ರಥಮ್ ಹಿಂಗಂದ್ರಂತೆ ಅಂತ ಕೇಳ್ಬೋದು. ಸರ್ ಇಲ್ಲ ಸರ್ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಹೌದಾ ಆಯ್ತು ಪ್ರಥಮ್ ಅಂತಾರೆ. ಏನ್ ಅವರು ಹಂಗಿಲ್ಲ ಸರ್. ನಾನು ಹೇಳ್ತಾ ಇರೋದು ಇವ್ರು ಬಳಸೋ ಪದಗಳಿದೆಯಲ್ಲ ಸರ್, ಡಿಕ್ಷನರಿ ಸಿಗಲ್ಲ. ನೀವು ಅದೇನೇನೋ ಆಗ್ತಾವ, ಅದ್ ಯಾವ ಪದಗಳು ನೋಡೇ ಇಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನೂ ಮಾಡಕ್ಕಾಗಿಲ್ಲಪ್ಪ. ಅದೇನ್ ಮಾಡಿದ್ರಪ್ಪ ನೀವು? ನನ್ನ ಇಲ್ಲೇ ಇದ್ದೀನಿ, ಎಲ್ಲಿ ಲೊಕೇಶನ್ ಹೇಳ್ಬಿಡ್ಲ ಸರ್? ಆಮೇಲೆ ಅದು ಇನ್ನೊಂದ್ ತರ ಆಗೋಯ್ತದೆ, ಎತ್ಲಾಗೆ ಪ್ರವೋಕ್ ಮಾಡ್ದ ಅಂತ ಹೇಳ್ಕೊತೀರ. ನಾನು ಪ್ರವೋಕ್ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡೋ ಮಾತುಗಳೈತಲ್ಲ, ಅದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನನಗೆ ಒಂದು ಡೌಟು, ಮನ್ಸರು ಹೊಟ್ಟೆಲ್ ಹುಟ್ಟವ್ರ ಇವರು ಅನ್ನೋದು, ಆ ಪದಗಳು ನಾವ್ಯಾವತ್ತೂ ಬಳಸಿಲ್ಲ ಸರ್. ನಾವು ಬೈತೀವಿ. ಮೊನ್ನೆ ನಾನು ಹೇಳದ್ನಲ್ಲ, ಜಗಳ ಆಯ್ತು ನನ್ನ ವೈಫ್ಗೆ ಹೆಂಗ್ ಹೇಳಿದೆ ಅಂತ, 300 ರೂಪಾಯಿ ಸೀರೆ ತಗೋಬಿಟ್ಟು ಹೇಳದ್ನಲ್ಲ, ಈ ತರ ನಮ್ ಜಗಳ. ಇವ್ರು ಮಾಡ್ಬಿಟ್ಟವ್ರು, ಇವ್ರ ತರ ಅದು ಮಾಡ್ತೀನಿ, ಅಂತ ಮಗನೇ, ಅಂತವಳೆ, ಅಂತದ್ದೇ, ಅವೆಲ್ಲ ಪದಗಳು ನೋಡೇ ಇಲ್ಲ ನಾವು. ಏನ್ ಮಾಡಮ್ಮ ಹೇಳಿ ಸರ್ ಅವ್ರನ್ನ? ಅಣ್ಣ ಒಂದ್ ಮಾತು ಹೇಳ್ತೀನಿ, ಲಾಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬದುಕಿ. ಪ್ರಥಮಿಂದ ಏನೂ ಆಗಲ್ಲ ಕಂಡ್ರು. ನನ್ನ ಮೇಲೆ ಹಿಂಗೆ ಬೈಗಿದ್ರೆ ಇನ್ನೊಂದ್ಸಲ ಇದಕ್ಕೆ ಹೋಗ್ತೀನಿ. ನನ್ನ ಉದ್ದೇಶ ಏನಲ್ಲ, ನನ್ನೊಬ್ಬನಿಗೆ ಇಲ್ಲ, ನಮಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ. ಇದು ನಿಮ್ಗೆ ವೇಸ್ಟ್ ಟೈಮ್ ಕಂಡ್ರು, ಹಾಳಾದವ್ರೆ. ನೀವು ಬೈಕೊಂಡು ಕೂತ್ಕೊಂಡ್ರೆ ವೇಸ್ಟ್ ಟೈಮ್ ಕಂಡ್ರು. ಪೆದ್ಮುದೇವ್ಗಳ ಹೋಗಿ ಪಾಠ ಕಲಿ, ಹೋಗಿ ಮನೆಗೆ ಹೋಗಿ ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹೋಗಿ. ಅಯ್ಯೋ ಕರ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.